Hello guys, welcome to my channel. This is my YouTube first vlog. ಆ್ಯಸ್ ಯೂಶುವಲ್ ಬೆಳಗ್ಗೆ ಬೇಗ ಎದ್ದು ಒಂದು ಲೋಟ ನೀರು ಕುಡಿದು ನಾನು ಥಿಂಕ್ ಮಾಡಿದ್ದೆ ನನ್ನ ಫ್ರೆಂಡ್ ಕರೆದಿದ್ನಲ್ಲ ಶಟಲ್ಗೆ ಅಂತ. ಸರಿ ಅಂತ ಬೈಕ್ ತೊಗೊಂಡು ನೋಡೋಣ, ನನ್ನ ಫ್ರೆಂಡ್ ಯಾವಾಗಲೂ ಕರೀತಿದ್ನಲ್ಲ ಹೋಗಿ ಬಿಡೋಣ ಇವತ್ತು ಅಂತ ಹೇಳಿ ಸ್ಟಾರ್ಟ್ ಆದೆ ಗುರು. ಆದರೂ ನನಗೆ ಗೊತ್ತಿಲ್ಲ ಅವನು ಅಷ್ಟು ಸರಿ ಕರೆದ್ರು ನಾನು ಯಾಕೆ ಹೋಗಲಿಲ್ಲ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸರಿ ಅಂತ ನಾನು ಮುಂದೆ ಹೋಗಬೇಕಾದ್ರೆ ನನಗನ್ಸಿದ್ದು ಈ ಥರ ವ್ಯೂ ಎಲ್ಲ ಇದ್ದರೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದಲ್ವ, ಅಷ್ಟು ಚೆನ್ನಾಗಿದೆ ವ್ಯೂ ಅಂತ. ಸರಿ ಅಂತ ಹಾಗೆ ಮುಂದೆ ಹೋದ್ವಿ ಗುರು. ಆದರೂ ಟೂ ವೀಲರಲ್ಲಿ ತುಂಬ ದೂರ ಎಲ್ಲ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಗುರು. ಅದು ಈಗಿನ ಪರಿಸ್ಥಿತಿಯಲ್ಲಿ ನಾವು ಕರೆಕ್ಟಾಗಿ ಹೋದರೂ ಬರೋರು ಕರೆಕ್ಟಾಗಿ ಬರೋಲ್ಲ. ಸೊ ಅಕಸ್ಮಾತ್ ನಮಗೆ ಕಂಟ್ರೋಲ್ ಏನಾದರೂ ಸಿಗಲಿಲ್ಲ ಅಂದರೆ ಸೊ ಮುಂದೆ ಹೋಗ್ತಾ ಇದ್ದಷ್ಟು ವ್ಯೂ ಇನ್ನೂ ತುಂಬ ಚೆನ್ನಾಗಿದೆ ಅನ್ನೋ ಥರ ಫೀಲೇ ಆಗ್ತಾನೆ ಇತ್ತು ಗುರು. ಏನೇ ಆದರೂ ಈ ಥರ ವ್ಯೂಸ್ ನೋಡೋಕ್ಕೆ ತುಂಬ ಅದೃಷ್ಟ ಮಾಡಿರಬೇಕು ಬಿಡಿ. ಸುಮ್ಮನೆ ಯಾವುದೋ ರೂಮಲ್ಲಿ ಕೂತ್ಕೊಂಡು ರೀಲ್ಸ್ ಸ್ವೈಪ್ ಮಾಡಿಕೊಂಡು ಇರೋದಕ್ಕಿಂತ ಒಂದು ಗಾಡಿಗೆ ಒಂದು 100 ರೂಪೀಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಗಡೆ ಹೊರಟ್ರೆ ನಮಗೆ ಸಿಗೋ ಫೀಲೇ. ಸರಿ ಅಂತ ನನ್ನ ಫ್ರೆಂಡ್ ನನ್ನನ್ನು ಶಟ್ಲಿಗೆ ಇನ್ವೈಟ್ ಮಾಡಿದ್ನಲ್ಲ ಅಂತ ಅವನಿಗೆ ಕಾಲ್ ಮಾಡಿದ್ರೆ, ನಾನು ಇನ್ನೂ ರೆಡಿ ಆಗ್ತಿದ್ದೀನಿ, ನೀನು ಅಲ್ಲೇ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಿರೋ ಬರ್ತೀನಿ ಅಂತ ಹೇಳ್ದ. ನನಗೂ ಈ ಕಡೆ ವ್ಯೂ ನೋಡ್ಕೊತ ಅಲ್ಲೇ ಇರೋಣ ಅಂತಲೇ ಫೀಲ್ ಆಗ್ತಾಯಿತ್ತು. ಸೊ ವ್ಯೂ ನೋಡಿಕೊಂಡು ಹಾಗೆಯೇ ನಾನು ಹೋಗಿದ್ದೆ, ಅವನು ಬರ್ತಿದ್ದ ಬಸ್ ಸ್ಟಾಪ್. ಇಲ್ಲ ಸರ್. ಈ ಬಸ್ ಸ್ಟಾಪಲ್ಲೇ ತುಂಬ ಟೈಮು ವೆಯ್ಟ್ ಮಾಡಿದ್ಮೇಲೆ ನನಗೆ ಅಲ್ಲಿ ದೂರದಲ್ಲಿ ಕಾಣಿಸಿದ್ದೆ ನನ್ನ ಫ್ರೆಂಡ್. ಅವನು ಬಂದಾಗಂತೂ ಅವನ ಸ್ಮೈಲು, ಅವನ ಇದು ನೋಡಿ ನನಗಂತೂ ಅನಿಸಿದಂತೂ ಒಂದೇ ಬಿಡಿ. ಸರಿ ಅಂತ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಲೇಟಾಗಿ ಬಂದಿರೋದಲ್ಲದೆ ಇವನು ಬಿಲ್ಡಪ್ ಅಂತೂ ನೋಡೋಕ್ಕೆ ಆಗಲಿಲ್ಲ. ಅವನು ಹಂಗೊಂದು ಮಾತು ಹೇಳ್ದ, ಅದೇನೆಂದರೆ ಇವನು ತುಂಬ ಸಣ್ಣ ಆಗಿಬಿಟ್ಟಿದ್ದಾನಂತೆ ಅಂತ. ಸೊ ಆ ಮಾತು ಕೇಳಿ ನನಗೆ ಸರಿ ಅಂತ ಹೇಗೋ ಶಟಲ್ ಗ್ರೌಂಡ್ಗೆ ರೀಚ್ ಆದ್ವಿ. ಅಲ್ಲಿಂದ ನಾನು ನನ್ನ ಫ್ರೆಂಡು ಒಳಗಡೆ ಹೋಗೋ ಅಷ್ಟರಲ್ಲೇ ಇನ್ನೂ ಇಬ್ಬರು ಫ್ರೆಂಡ್ಸ್ ಬಂದು ಕೋರ್ಟ್ ಎಲ್ಲ ರೆಡಿ ಮಾಡಿ ನಮಗೋಸ್ಕರ ಪಾಪ ವೆಯ್ಟ್ ಮಾಡ್ತಾ ಇದ್ರು. ಆಯ್ತು, ಆಮೇಲೆ ಸರಿ ಅಂತ ಆಡೋಕ್ಕೆ ಹೋದರೆ ನನ್ನ ಲಾಯರ್ ಫ್ರೆಂಡು ನನಗೊಂದು ಚಾಲೆಂಜ್ ಮಾಡಿದ. ಸರಿ ಅಂತ ನನ್ನ ಲಾಯರ್ ಫ್ರೆಂಡ್ ಹೇಳಿ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಸಿಂಗಲ್ಸ್ ಆಡೋಣ ಅಂತ ನಿಂತ್ವಿ. ಹಾಗೋ ಈಗೋ ಎಷ್ಟು ಕಷ್ಟಪಟ್ಟು ಏನೋ ಮಾಡಿ ನನ್ನ ಲಾಯರ್ ಫ್ರೆಂಡ್ನ ಸೋಲ್ಸೇಬಿಟ್ಟೆ ಗುರು. ಸೋಲ್ಸಿದ ಮೇಲೆ ನನ್ನ ರಿಯಾಕ್ಷನ್ ಅಂತೂ ನೋಡಿ ನನಗೆ ಆಶ್ಚರ್ಯ ಆಯಿತು. ನಾನು ಗೆದ್ದಿದ್ದಕ್ಕೋ ಏನೋ ನನ್ನ ಖುಷಿಗಂತೂ ಲಿಮಿಟೇ ಇಲ್ಲ. ಮ್ಯಾಚ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತಿರ್ಬೇಕಾದ್ರೆ ನನಗಂತೂ ಸರಿ ಅಂತ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಎನರ್ಜಿ ಡ್ರಿಂಕ್ ತೊಗೊಳ್ಳೋಣ ಅಂತ ನಾವು ಹೊರಟಿದ್ದೆ ಇಲ್ಲಿ ಮಯೂರ ಬೇಕ್ರಿಗೆ. ನಾವು ಯಾವಾಗಲೇ ಸುಸ್ತಾದರೂ ಇಲ್ಲ ಎನರ್ಜಿ ಬೇಕು ಅಂದರೂ ಬರೋದೇ ಇಲ್ಲಿ. ಸೊ ನಾವು ಬಂದು ಫಸ್ಟ್ ಆರ್ಡ್ರ್ ಮಾಡಿದ್ದೆ 3 ಲೆಮನ್ ಟೀ ಕೊಡಿ ಅಂತ. ಸರಿ ಅಂತ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ನಮಗೆ ಲೆಮನ್ ಟೀ ಕೊಟ್ಟರು. ಸೊ ನಾವು ಕುಡಿದು ನೆಕ್ಸ್ಟ್ ಹೊರಟಿದ್ದೆ ದಿಲೀಪ್ ಅವ್ರ ಮನೆಗೆ ತರಕಾರಿ ತೊಗೊಳ್ಳೋಣ ಅಂತ. ತರಕಾರಿ ಎಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಅವ್ರ ಮನೆ ಕಡೆ ನಮ್ಮ ಪಯಣ ಹೊರಟಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಹೊಸಕೋಟೆ ಕಡೆ. ಇಲ್ಲಿ ಹೊಸಕೋಟೆ ಕೆರೆ ಹತ್ರ ಅಂತೂ ಇಲ್ಲಿ ಹಾಕಿದ್ದಿದ್ದು ಕಸ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಲ್ಲಾದರೂ ನಮ್ಮ ಜನ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಈ ಥರ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋದರೆ ಸೀರಿಯಸ್ಲಿ ನೆಕ್ಸ್ಟ್ ಜನ್ರೇಷನ್ಗಂತೂ ತುಂಬಾ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ಸರ್ಕಾರ ಆದರೂ ಇದನ್ನು ನೋಡಿ ಎಚ್ಚೆತ್ಕೋಬೇಕಲ್ವ. ಈ ಥರನೇ ಆಗ್ತಾ ಹೋದರೆ ಮುಂದೆ ಅಂತೂ ತುಂಬ ಕಷ್ಟ ಆಗುತ್ತೆ. ಈ ಥರ ಮಾಡೋರಿಗೆಲ್ಲ ನಮ್ಮ ಸರ್ಕಾರ ಅಟ್ಲೀಸ್ಟ್ ಒಂದು ಸಿಂಪಲ್ ಆಗಿರೋ ಒಂದು ಪನಿಷ್ಮೆಂಟ್ ಆದರೂ ಕೊಡಬೇಕಲ್ವ. ನೆಕ್ಸ್ಟ್ ನಾವು ಹೊರಟಿದ್ದೆ KR ಪುರಂ ಸೈಡ್. ನಾವು ಹೋಗ್ಬೇಕಾದ್ರೆ ನಮಗೆ ಫಸ್ಟ್ ಕಾಣಿಸಿದೆ ಈ ರಾಜ್ ದಮ್ ಬಿರಿಯಾನಿ ಅಂತ. ನಾವು ತುಂಬ ಟೈಮ್ ಇಲ್ಲಿ ಊಟ ಮಾಡಿದ್ದೀವಿ. ಸೊ ನಮಗಂತೂ ಇಲ್ಲಿ ಕೊಡೋ ಬಿರಿಯಾನಿ ಅಂತೂ ತುಂಬಾ ಇಷ್ಟ ಆಗುತ್ತೆ. ಪ್ರೈಸು ರೀಸನಬಲ್ ಇರುತ್ತೆ. ನಿಮಗೂ ಬೇಕು ಅಂದರೆ ಒನ್ ಟೈಮ್ ಟ್ರೈ ಮಾಡಿ.
ಹಾಗೆ ಸ್ವಲ್ಪ ಮುಂದೆ ಬಂದರೆ ನನ್ನ ಫ್ರೆಂಡ್ ಹೇಳ್ದ, ಇಲ್ಲಿ ಬ್ರೋಸನ್ ಅಂತ ಇದೆ, ಇಲ್ಲಿ ಬಟ್ಟೆ ಒಳ್ಳೆ ಕಡಿಮೆ ಪ್ರೈಸ್ಗೆ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಅಂತ ಹೇಳ್ದ. ಸರಿ ನಾವು ನೋಡೋಣ, ಆದರೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಆದರೆ ಅಲ್ಲಿಗೆ ಹತ್ರ ಹೋದ್ಮೇಲೆ ಗೊತ್ತಾಯಿತು ಬ್ರೋಝೋನ್ ಇವತ್ತು ಕ್ಲೋಸ್ ಇದೆ ಅಂತ. ಸೊ ಇನ್ನೇನು ಮಾಡೋದು ಅಂತ ನೆಕ್ಸ್ಟ್ ನಮ್ಮ ಪಯಣ ಹಾಗೆಯೇ ಕಂಟಿನ್ಯೂ ಮಾಡಿ. ಸರಿ ಅಂತ ನಾವು ನಮ್ಮ ಟೂ ವೀಲರ್ನ ಬಿಟ್ಟು ಕಾರ್ ತೊಗೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳಿ ನೆಕ್ಸ್ಟ್ ನಮ್ಮ ಕಾರ್ನ ನೋಡಿದ್ವಿ. ಕಾರಲ್ಲಿ ನೆಕ್ಸ್ಟ್ ಕೂತು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಮನೆ ಕಡೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸರಿ ಅಂತ ನಾನು ದಿಲೀಪ ಅಲ್ಲಿಂದ ಹೊರಟ್ವಿ. ಬರಬೇಕಾದ್ರೇ ಪಾಪ ದಿಲೀಪ ಬಿರಿಯಾನಿ ಕೊಡಿಸು ಅಂತ ಕೇಳಿದ್ದ. ಇನ್ಯಾಕೆ ಅವ್ನಿಗೂ ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿ ನಾವು ಒಳ್ಳೆ ಬಿರಿಯಾನಿ ಎಲ್ಲಿ ಸಿಗುತ್ತೆ ಅಂತ ಆನ್ ದ ವೇ ಹುಡ್ಕೊಂಡು ಹೊರಟ್ವಿ. ಆವಾಗ ನಮಗನ್ಸಿದ್ದೆ, ಸೊ ಇಲ್ಲಿ ಬೂದಿಗೆರೆ ಬೈಪಾಸ್ ಹತ್ರ ಒಂದು ಬಿರಿಯಾನಿ ಸೆಂಟರ್ ಇದೆ, ಸೊ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸರಿ ನಾವೇ ನೋಡೋಣ ಅದನ್ನು ಅಂತ ಹೇಳಿ ನಾವು ಅದನ್ನು ಸರ್ಚ್ ಮಾಡಬೇಕಾದ್ರೆ ನಮಗೆ ಲೆಫ್ಟಲ್ಲಿ ಕಾಣಿಸಿದ್ದೆ VB ದಮ್ ಬಿರಿಯಾನಿ ಅಂತ. ಸರಿ ಆಗಿದೆಯಲ್ಲ, ನೋಡೋಣ ಒಂದು ಸರಿ ಎಲ್ಲ ಟ್ರೈ ಮಾಡೋಣ ಅಂತ ಹೇಳಿ ನಾವು ಈ VB ದಮ್ ಬಿರಿಯಾನಿಗೆ ಬಂದ್ವಿ. ಇಲ್ಲಿ ಹೊರಗಡೆಯಿಂದನೇ ವ್ಯೂ ತುಂಬಾ ಚೆನ್ನಾಗೇ ಕಾಣ್ತಾ ಇತ್ತು. ಸೊ ಹಾಗಾಗಿ ಇಲ್ಲೇ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗಿ ನಾವು ಆರ್ಡ್ರ್ ಮಾಡಿದ್ದೆ ಒಂದು ಕುಷ್ಕ, ಒಂದು ಕಬಾಬ್. ಅದು ಹೇಗಿರುತ್ತೆ ನೋಡೋಣ ಅಂತ ಹೇಳಿ. ಇಲ್ಲಿರೋ ಆ್ಯಂಬಿಯನ್ಸು ಓಕೆ ಇದೆ, ನಾಟ್ ಬ್ಯಾಡ್ ಅಂತೀನಿ. ಸೊ ನಾವು ಒಂದು 10 ಮಿನಿಟ್ಸು ಹಾಗೆ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ಲೇಟ್ಗೆ ಬಂದಿದ್ದೆ ಕಬಾಬ್. ಈ ಕಬಾಬ್ ಅಂತೂ ಓಕೆ, ತುಂಬಾ ಚೆನ್ನಾಗಿದೆ ಅನ್ನೋ ಫೀಲೇ ಇದೆ. ಒನ್ ಟೈಮ್ ಟ್ರೈ ಅಷ್ಟೇ ಅಂತೀನಿ. ಆಮೇಲೆ ಟ್ರೈ ಮಾಡಿದ್ದೆ ಈ ಕುಷ್ಕ. ಅದು ನೋಡಿದಾಗಲೇ ಯಾಕೋ ಇದು ಚೆನ್ನಾಗಿಲ್ಲ ಅನ್ನೋ ಥರ ಫೀಲೇ ಇತ್ತು ಗುರು. ಅದು ಟೇಸ್ಟ್ ಮಾಡೋಣ ಅಂತ ಒಂದು ಬೈಟ್ ತೊಗೊಂಡು ಬಾಯಿಗೆ ಇಟ್ಕೊಂಡೆ, ವರ್ಸ್ಟ್ ಫೀಲ್ ಆಯಿತು ಗುರು. ಯಾಕ್ರಿ ಅಂತ ನೆಕ್ಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಬೋರ್ಡಲ್ಲೆಲ್ಲ ಫುಡ್ ರಿವ್ಯೂ ಹಾಕಿದ್ರು ಗುರು. ಇಲ್ಲೊಂದು ನಂಗೆ ವಿಚಿತ್ರವಾದ ರಿವ್ಯೂ ಅನ್ನಿಸ್ತು ಗುರು. ಇಲ್ಲ ಹಾಕಿರೋದು ಫುಡ್ ರಿವ್ಯೂ, ಆದರೆ ಇಲ್ಲಿ ಯಾರೋ ಬರೆದು ಹಾಕಿರೋ ನೋಟ್ ಅಂತೂ ನೋಡಿ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಸರಿ, ಹೇಗೋ ಬಿರಿಯಾನಿನೂ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಅಲ್ಲಿಂದ ಬೇಜಾರಾಗಿ ಬಂದ್ವಿ. ನೆಕ್ಸ್ಟು ನಾವು ಬಂದಿದ್ದೆ ದಿಲೀಪನ ಡ್ರಾಪ್ ಮಾಡೋಣ ಅಂತ. ಬರಬೇಕಾದ್ರೆ ದಾರಿಲಂತೂ ನಮ್ಮ ಡಿಸ್ಕಷನ್ಸ್ ಎಲ್ಲ ಬರೀ ಬಿಸ್ನೆಸ್ ಬಗ್ಗೆನೇ ಇರ್ತಿತ್ತು. ನಮ್ಮ ಬಿಸ್ನೆಸ್ ಐಡಿಯಾ ಅಂತೂ ತುಂಬ ವರ್ಷಗಳಿಂದನೇ ಇದೆ ಬಿಡಿ. ಹಾಗಾಗಿ ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಮನೆ ಕಡೆ. ಬರಬೇಕಾದ್ರೆ ಅಂತೂ ನಂಗೆ ಇವ್ರ ನೆನಪಾಯಿತು. ಯಾಕೆ ನೆನಪಾಯಿತು ಅಂತ ನಾನು ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಕಾರಲ್ಲಿ ಒಂದು ಸಾಂಗ್ ಬಂತು ಗುರು. ಸರಿ ಅಂತ ಮನೆ ಕಡೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ನಮ್ಮಮ್ಮ ಕೇಳಿದ ಫಸ್ಟ್ ಕ್ವಶನ್, ಊಟ ಮಾಡ್ದ ಅಂತ. ಇದು ಇವತ್ತಿನ ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್.